ಅಲೋ ಅಮ್ಮ, ನಾನೊಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಇದು ನನ್ನ ಸಂಸಾರದಲ್ಲಿ ಮಾತ್ರ ಹೀಗೆ ನಡೀತಿದೆಯೋ ಇಲ್ಲ ಎಲ್ಲರ ಸಂಸಾರದಲ್ಲೂ ಹೀಗೆ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡ. ಅದೇನೆಂದರೆ, ಇವಾಗ ನಮ್ಮ ಕೊಟ್ಟು ಮದುವೆ ಇಷ್ಟು ದೂರಾಗಿ ಮದುವೆಗೆ ಮಾಡಿ ಕಳಿಸಿದ್ದೀರಲ್ವಾ, ನಾನು ಚೆನ್ನಾಗಿದ್ದೀನಿ ಅಂತ ನೀವು ಅಂದ್ಕೊಳ್ತಿದ್ದೀರಾ. ಅದನ್ನು ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಎಷ್ಟೋ ತಡ್ಕೊತೀನಿ. ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಕೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ನೀವು ನನ್ನ ಅಡುಗೆ ಮನೆಗೆ ಬಿಡ್ದಂಗೆ, ತಿಂದಿದ್ದ ತಟ್ಟೆಗೆ ತೊಳೆದಂಗೆ ಬೆಳೆಸಿದ್ರಿ. ಆದರೆ ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡಬೇಕು. ಮದುವೆ ಆಗಿ ಬಂದು ಒಂದೇ ವಾರ ಅವ್ರಿಗೂ ನನಗೂ ಇಬ್ಬರಿಗೂ ಒಂದೇ ಸಾರಿ ಮದುವೆ ಮಾಡಿದ್ರ, ಅದೇ ನನ್ನ ಮೈದ ಅವ್ರಿಗೂ ನನಗಿಬ್ಬರಿಗೂ ಒಂದೇ ಸಾರಿ ಮದುವೆ ಮಾಡಿದ್ರಲ್ವಾ. ಆದರೆ ಆ ಹುಡುಗಿ ನನ್ನ ತಂಗಿ, ನನ್ನ ಮೈದನ ಹೆಂಡತಿ ಇದ್ದಾಳಲ್ಲ, ಆ ಹುಡುಗಿ ಕೈಯಲ್ಲಿ ಏನು ಕೆಲಸ ಮಾಡಿಸಲ್ಲ, ನನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಅಡುಗೆ ಮಾಡು, ಯೂಟ್ಯೂಬ್ ನೋಡಿ ಕಲ್ತ್ಕೋ, ಮನೆ ಕಸ ಗುಡಿಸು, ಮಾಪಾಕು, ಟೀ ಮಾಡಿಕೊಡು ಅಂತಾರೆ. ನೈಟ್ ಮಲಗೋವಾಗಲೇ ನಾಳೆ ಬೆಳಗ್ಗೆ ಈ ಟಿಫನ್ ಮಾಡಿಬಿಡು ಅಂತ ಹೇಳಿ ಮಲಗ್ತಾರೆ. ಆದರೆ ಆ ಹುಡುಗಿಗೆ ಏನೂ ಹೇಳಲ್ಲ. ಆ ಹುಡುಗಿ ಚೆನ್ನಾಗಿ ಓದಿದಾಳಮ್ಮ, ಆಫೀಸ್ಗೆ ಹೋಗ್ತಾಳೆ. ನಿನಗೆ ಮನೆಯಲ್ಲಿ ಇವಾಗ ನೀನು ಎಲ್ಲೂ ಆಫೀಸ್ಗೆ ಹೋಗಲ್ಲವಲ್ಲ ಇಲ್ಲಿ, ಅದಕ್ಕೆ ನಿನ್ನ ಮನೇಲಿ ಕೆಲಸ ಮಾಡ್ಕೊ ಅಂತಾರೆ. ಅವರು 9 ಗಂಟೆಗೆ ಎದ್ದೇಳೋದು. 9 ಗಂಟೆ ಒಳಗಡೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಟೀ ಕಾಫಿ ಕೊಡಬೇಕಮ್ಮ, ಬೆಡ್ ಕಾಫಿ. ನನಗೂ ಸ್ವಲ್ಪ ಮನ್ಸಿಗೆ ನೋವಾಗ್ತಿದೆ ಅಮ್ಮ. ಆದರೆ ಯಾವ ಅಡುಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ದಿರ ಕೈಗಳು ತುಂಬ ಸುಟ್ಕೊಬಿಟ್ಟಿದ್ದೀನಿ. ಮನಸ್ಸು ತುಂಬ ನೊಂದ್ಕೊತಿದೆ. ನೀನು ಹೇಳಬೇಕು ಅಂತ ಕಾಲ್ ಮಾಡಿದೆ. ಆದರೆ ನೀನು ನೊಂದ್ಕೋಬೇಡ, ನಾನು ತುಂಬ ಚೆನ್ನಾಗಿದ್ದೀನಿ ಇಲ್ಲಿ, ಆಯಿತಾ ಅಮ್ಮ. ನಮ್ಗೆ ಯಾಕೂ ನಿನ್ನ ಹತ್ರ ಮಾತಾಡೋಕ್ಕಾಗ್ತಿಲ್ಲ, ನಂಗೆ ಅಳು ಬರ್ತಿದೆ, ನಿನ್ನ ಹತ್ರ ಹಂಚ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು, ಆಮೇಲೆ ಕಾಲ್ ಮಾಡ್ತೀನಿ.